ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಸ್ವೀಟ್ ಹೊಸ ರೆಸಿಪಿ, ಹಳೇದು ರೆಸಿಪಿ ಇದು, ಈಗ ನಿಮಗೆ ಹೊಸದು ಅನ್ಸುತ್ತೆ ಅಷ್ಟೇ. ನಮ್ಮಮ್ಮವರು ಹಾಸನ ಸೈಡವರು, ಅವರು ಅರಸೀಕೆರೆ ಹಾಸನ ಸೈಡಲ್ಲಿ ಮಾಡೋದು. ಇದು ನಾಮದಲ್ಗೆ ಅಂತ ಹೇಳ್ತಾರೆ ಇದ್ರ ಹೆಸ್ರನ್ನ. ಇದನ್ನು ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಸ್ವೀಟ್ ಇದು ಆಲ್ರೆಡಿ. ಇದು ಒಂದು ಪಾವು ಅಕ್ಕಿ ಹಾಕ್ಕೊಂಡು, ನಾನು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು ನೀವು ಇದನ್ನು. ಇದು ನಾನು 1 ಪಾವು ಅಕ್ಕಿ, 1 ಪಾವು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದನ್ನು ಒಂದು 6 ಅವರ್ ನೆನೆಸಿಡಬೇಕು. ಈಗ ನಾನು ನೆನೆಸ್ಬಿಟ್ಟು ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೆಂದಿದೆ ನಂದು ರೈಸು ಕಡಲೆಬೇಳೆ. ಇದು ರುಬ್ಬಬೇಕು ನಾವೀಗ. ಇದಕ್ಕೆ ಕಡಲೆಬೇಳೆ ಅಕ್ಕಿನ ನೆನೆಸಿಟ್ಕೊಂಡಿರೋದು, 1 ಸ್ಪೂನ್ ಉದ್ದಿನಬೇಳೆ ಹಾಕಿ. ಇದು 1 ಓಳು ಕಾಯಿ ತುರಿ, ಅದರಷ್ಟೇ. ಇದು 1.5 ಪಾವಷ್ಟು ಬೆಲ್ಲ ಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ. ಇದನ್ನೀಗ ಮಿಕ್ಸಿ ಮಾಡ್ಕೋಬೇಕು ನಾವು. ಈ ಇಡ್ಲಿ ಟೈಪ್ ಯಾವ ಥರ ಇರುತ್ತೆ ಆ ರೀತಿ ರುಬ್ಕೋಬೇಕು ನಾವು. ಇದು ನುಣ್ಣಗಾದಾಗ ಕಾಯಿನ ಜೊತೆಲಿ ಹಾಕ್ಕೋಬೇಕು. ಕಾಯಿ ಆದಮೇಲೆ ಬೆಲ್ಲನೂ ಹಾಕ್ಕೊಂಡು ಏಲಕ್ಕಿ ಶುಂಠಿ ಹಾಕ್ಬಿಟ್ಟು ಇಡ್ಲಿ ಅದಕ್ಕೆ ರುಬ್ಕೊಂಡು ಪಾತ್ರೆಗೆ ಹಾಕೊಳ್ಳೋಣ ಇದನ್ನು. ನೋಡಿ, ಈಗ ರುಬ್ಬಕ್ಕೆ ಇದು ನಾನು ಕಡಲೆಬೇಳೆ ಅಕ್ಕಿ ನೆನೆಸಿದ್ನಲ್ಲ, ಇದನ್ನು ಹಾಕೊಳ್ಳೋಣ ಈಗ ಜಾರಿಗೆ. ಇದೊಂದು 6 ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಎಲ್ಲ ನೀಟಾಗಿ. ಇದನ್ನ ಮಾಡಿ ಸ್ವೀಟು ಇಡ್ಲಿ ಥರ ಮಾಡೋದಿದು. ತೋರಿಸ್ತೀನಿ ನಾನು ಮಾಡೋದನ್ನು ನಿಮಗೆ. ಅದೇ ಥರನೇ, ಅದೇ ಮೆಜರ್ಮೆಂಟಲ್ಲೇ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಇದು ಕಾಯು ಹಾಕೋತಾ ಇದ್ದೀನಿ. ಇದಕ್ಕೊಂದು ಪಿಂಚ್ ಸಾಲ್ಟ್ ಹಾಕೊಳ್ಳೋಣ. ಈ ಸ್ವೀಟ್ ಅಡುಗೆಗೆ ನೀವೇನೇ ಸ್ವೀಟ್ ಅಡುಗೆ ಮಾಡಿದ್ರು, ಪಾಯಸ ಮಾಡಲಿ, ಒಬ್ಬಟ್ಟು ಮಾಡಲಿ, ಸ್ವಲ್ಪ ಉಪ್ಪು ಬಿದ್ದಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟ್ನೇ ಎನನ್ಸ್ ಮಾಡುತ್ತೆ ಅದಲ್ವಾ. ಇದಕ್ಕೊಂಚೂರು ನಾನು ಸೋಡಾ ಪುಡಿ ಹಾಕ್ತೀನಿ ಅಷ್ಟೇ. ನೋಡಿ, ಎಲ್ಲ ರುಬ್ಬಿ, ಇದು ದೋಸೆ ಹಿಟ್ಟಿನ ಥರ ಎಲ್ಲ ರುಬ್ಬಿಟ್ಟು ನೋಡಿ ಹಾಕಿದ್ದೀನಿ. ಈಗ ಎಲ್ಲ ಇಡ್ಲಿ ಅದಕ್ಕೆ ಬಂದಿದೆ. ಇದಕ್ಕೆ ಕಾಯಿ, ಏಲಕ್ಕಿ, ಶುಂಠಿ, ಬೆಲ್ಲ, ಕಡಲೆಬೇಳೆ, ಅಕ್ಕಿ ಎಲ್ಲ ಹಾಕಿರೋದು ರುಬ್ಬಿಟ್ಟು ನೋಡಿ. ಒಂದು ಪಿಂಚು ಸಾಲ್ಟ್ ಹಾಕಿದ್ದೀನಿ, ಮತ್ತು ಸೋಡಾ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಬೇಕು ಅಂದರೆ ಸೋಡಾ ಹಾಕಿ, ಬೇಡ ಅಂದರೆ ಬೇಡ. ಸ್ವಲ್ಪ ಹತ್ತಿ ಥರ ಉಬ್ಕೊಂಡು ಬರುತ್ತೆ ಒಂಚೂರು ಸೋಡಾ ಹಾಕಿದ್ರೆ. ಇದನ್ನು ಈಗ ಹಾಕೋಣ, ಪ್ಲೇಟಿಗೆ ಹಾಕೋಣ. ಈಗ ಇಡ್ಲಿ ಪ್ಲೇಟಿಗೆ. ಈಗ ನೋಡಿ, ಇದು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನಾನು. ನೀವು ಮಾಮೂಲಿ ಗುಂಡು ಇಡ್ಲಿಲೂ ಹಾಕ್ಕೋಬೋದು. ಈಗ ನಾನು ಪ್ಲೇಟ್ ಇಡ್ಲಿಗೆ ಹಾಕ್ತಾಯಿದ್ದೀನಿ. ಇದು ತಟ್ಟೆ ಥರ ಚೆನ್ನಾಗಿರುತ್ತಲ್ಲ ನಾಮದಲ್ಗೆ ಅಂದ್ಬಿಟ್ಟು. ಇದಕ್ಕೆ ಸ್ವಲ್ಪ ತುಪ್ಪ ಸಾವ್ರ್ಕೋಬೇಕು. ಇದಕ್ಕೆ ಎಣ್ಣೆ ಚೆನ್ನಾಗಿರಲ್ಲ, ತುಪ್ಪ ಸಾವ್ರ್ಕೊಂಡ್ರೆ ಅದು ಬೆಲ್ಲಕ್ಕೂ ಇದು ಕಾಯಿಗೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದು 1 ಸೌಟು ಇಷ್ಟೇ ಹಾಕೋದು. ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಜೋಡಿಸ್ಕೊಳ್ಳೋದು ಇಡ್ಲಿಗೆ. ಇದು ಸ್ವಲ್ಪ ಗಸಗಸೆ ಮೇಲೆ ಹಾಕೊಳ್ಳೋದು. ಗಸಗಸೆ ರೇಟ್ ಜಾಸ್ತಿ ಇದೆ, ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ಮೊದಲಿನ ತಿಂಡಿಗಳಿಗೆಲ್ಲ ಇದೆಲ್ಲ ಚೆನ್ನಾಗಿರೋದು ನ್ಯಾಚುರಲಾಗಿ. ಇದು ಮಾಡಿ ಭಾಳ ಸ್ಟ್ಯಾಂಡ್ಗೆ ಹಾಕಿದ್ದೀನಿ ನೋಡಿ. ಇವಾಗ ಇದನ್ನು ಕುಕ್ಕರ್ಗೆ ಇಡೋಣ. ಇದು ಉದ್ದ ಇದೆಯಲ್ಲ, ಅದಕ್ಕೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಬೇರೆ ಸಣ್ಣ 2-3 ಆದರೆ ಮಾಮೂಲಿ ಪಾತ್ರೆಗಳಿಗೆ ಇಟ್ಕೋಬೋದು, ಅಥವಾ ಇಡ್ಲಿ ಪಾತ್ರೆಗೆ ಇಡ್ಬೋದು. ನಾನು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ನೀರು ಹಾಕಿ ಸ್ವಲ್ಪ ಅದನ್ನು ಇಟ್ಟಿದ್ದೀನಿ. ವಿಷಲ್ ಹಾಕೋಂಗಿಲ್ಲ, ಹಾಗೆ 10 ನಿಮಿಷ ಬೇಯಬೇಕಿದು. ನೋಡಿ, ಇವಾಗ ಈ ಥರ ಬೆಂದಾಗ ಅಂಟ್ಕೊಳ್ಳಲ್ಲ ಅದು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಪೀಸಸ್ ಎಲ್ಲ. ನಾನು ಪೀಸ್ ಮಾಡಿದ್ದೀನಿ, ನೀವು ಹಂಗೆ ರೌಂಡೇ ಇಟ್ಕೋಬೋದು, ಹಂಗೆ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಇದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಈಗ ನೋಡಿ, ಸ್ವೀಟ್ ಇಡ್ಲಿ ಅಥವಾ ನಾಮದಲ್ಗೆ ರೆಡಿ ಇದೆ. ತಿಂದು ಕಾಮೆಂಟ್ಸ್ ಮಾಡಿ, ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.